ಸೀರಿಯಲ್ನಲ್ಲಿ ಹೀರೋಯಿನ್ ಆಗಬೇಕು ಅನ್ನೋದು ಇವರ ಹಣೆಯಲ್ಲೇ ಬರೆದಿತ್ತು. ಸಿನಿಮಾದಲ್ಲಿ ನಟಿಸಬಹುದು ಅನ್ನೋದು ಲಕ್ನಲ್ಲಿದ್ರು ಚಾನ್ಸ್ ತಗೊಳ್ಳೋಕೆ ಇಷ್ಟಪಡದಂಥ ಅಪ್ಪಟ ಮೈಸೂರಿನ ಹುಡುಗಿ ಕನ್ನಡ ಸೀರಿಯಲ್ನಲ್ಲೇ ಫಸ್ಟ್ ಟೈಮ್ ಮುಖಕ್ಕೆ ಮಸೀನ ಬಳದ್ಕೊಂಡು ಸೀರಿಯಲ್ನ ಹಿಟ್ ಮಾಡ್ಕೊಂಡಂಥ ಮುದ್ದು ಹುಡುಗಿ. ಇವರ ಥ್ರಿಲ್ಲಿಂಗ್ ಲೈಫ್ ಜರ್ನಿ ಏನಿದೆಲ್ಲ ಯಾವ ಸೀರಿಯಲ್ ಪಾತ್ರಕ್ಕೂ ಕಮ್ಮಿನೇ ಇಲ್ಲ. ಸೊ ಮುದ್ದು ಲಕ್ಷ್ಮಿಯಾಗಿ ಮನೆ ಮನಸ್ಸನ್ನ ಗೆದ್ದಂಥ ಸದ್ಯ ಸೂರ್ಯವಂಶದ ಸೊಸೆಯಾಗಿರುವಂಥ ನಟಿ ಫಸ್ಟ್ ಟೈಮ್ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಸೊ ಅವರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಿಮಗಾಗಿ ನಾವು ತೋರಿಸ್ತಿದ್ದೀವಿ. ಹ್ಯಾವ್ ಅ ಲುಕ್. ದೇವರ ದೀಪ ಬೆಳಗೋದು ಅಪಚಾರನ ಅರ್ಚಕ್ರೆ? ಮುಚ್ಚು ಬಾಯ್. ಅತ್ತೆ ಬೈದಿದ್ರಲ್ವಾ ಅಥವಾ ಗಂಡ ಬೈದಿದ್ರಲ್ವಾ ಅನ್ನೋದಕ್ಕೆ ಪರ್ಸ್ನಲಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ನಿನ್ನಂಥವಳ ಮುಟ್ಟೋದಕ್ಕೂ ನನಗೆ ಅಸಹ್ಯ ಆಗುತ್ತೆ. ರೊಮ್ಯಾನ್ಸ್ ಒಂಥರ ಕಾಮಿಕಲ್ ಆಗಿರುತ್ತೆ ಆಕ್ಚುಲಿ. ನನ್ನ ಕೇಳಿದ್ರೆ ನಾನು ತುಂಬಾ ಒಳ್ಳೆಯವಳು ಅಂತಾನೆ ಹೇಳ್ತೀನಿ. ಆಬ್ವಿಯಸ್ಲಿ ನನ್ನ ಗಂಡಂಗೋಸ್ಕರ ಮಿರ್ಚಿ ಮಂಡಕ್ಕಿ, ಬಿಸಿ ಬಿಸಿ ಕೇಸರಿ ಬಾತ್ ರೆಡಿ. ನಾನೇ ಮಾಡಿದ್ದು. ಫಸ್ಟ್ ಲೀಡ್ ಸೀರಿಯಲ್ ಯಾವುದು? ಫಸ್ಟ್ ಆಸ್ ಎ ಲೀಡ್ ಆಕ್ಟ್ ಮಾಡಿದ ಸೀರಿಯಲ್ ಮುದ್ದು ಲಕ್ಷ್ಮಿ. ಫಸ್ಟ್ ನಟಿಸಿದ ಸೀರಿಯಲ್ ಯಾವುದು? ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದು ಅನುರಾಗ ಸಂಗಮ. ಫಸ್ಟ್ ನಟಿಸಿದಾಗ ವಯಸ್ಸೆಷ್ಟು? ನೆನಪಿಲ್ಲ. ಪ್ರಾಬ್ಲಿ 22, 21, 22. ಆಕ್ಟಿಂಗ್ ಚಾನ್ಸ್ ಹೇಗೆ ಸಿಕ್ತು? ಆ್ಯಕ್ಚುಲಿ ನಾನು ಕಾಲೇಜಲ್ಲಿದ್ದಾಗಲೇ ಥಿಯೇಟರ್ ಆ್ಯಕ್ಟಿವಿಟೀಸಲ್ಲಿದ್ದೆ, ನಾಟಕ ಎಲ್ಲ ಮಾಡ್ತಾಯಿದ್ದೆ. ನ್ಯಾಷನಲ್ ಕಾಲೇಜ್ ನಾನು ಓದಿದ್ದು. ಫಸ್ಟ್ಲಿ ಆ್ಯಂಕರ್ ಆಗಿ ಶುರುವಾಯಿತು ನನ್ನ ಜರ್ನಿ. ಈಗ ಆ್ಯಕ್ಟರ್ ಆಗಿ ಕಂಟಿನ್ಯೂ ಆಗ್ತಿದೆ. ಮುದ್ದು ಲಕ್ಷ್ಮಿಗೆ ಆಯ್ಕೆ ಆಗಿದ್ದು ಹೇಗೆ? ಮುದ್ದು ಲಕ್ಷ್ಮಿ ಸೀರಿಯಲ್ ನಾನಿನ್ನು ಆ್ಯಂಕರ್ ಆಗಿದ್ದೆ. ಆಗ ಆಡಿಷನ್ ಕಾಲ್ ಬಂತು. ಒಂದು 3-4 ಲುಕ್ ಟೆಸ್ಟ್ ಎಲ್ಲ ಆದ ನಂತರ ಫೈನಲ್ ಆಯಿತು. ಆಗ ಆ್ಯಂಕರಿಂಗ್ ಜರ್ನಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಆ್ಯಕ್ಟರ್ ಜರ್ನಿಗೆ ಹಾಯ್ ಹೇಳಿದೆ. ಬಸಿ ಮುಖದಲ್ಲಿ ನಟಿಸಲು ಒಪ್ಪಿದ್ಯಾಕೆ? ಮೊದಲಿಗೆ ಆಬ್ವಿಯಸ್ಲಿ ಒಂದು ದೊಡ್ಡ ಆಪರ್ಚುನಿಟಿ ಅದು. ಒಂದು ಟೈಟಲ್ ಕಾರ್ಡ್ ಅಂತ ಹೇಳಿದಾಗ ಅದರ ಜೊತೆಗೆ ಈ ಥರ ಒಂದು ಚಾಲೆಂಜಿಂಗ್ ಪಾತ್ರ ಅಂದಾಗ ಖುಷಿ ಕೊಡುತ್ತೆ. ಆ್ಯಂಡ್ ಸ್ಟೀರಿಯೋಟೈಪಿಂಗ್ ಅಂದರೆ ಹೀರೋಯಿನ್ ಅಂದರೆ ಹೀಗೆ ಇರಬೇಕು ಅನ್ನೋದು ಒಂದು ಚೌಕಟ್ಟಿದೆಯಲ್ಲ, ಅದನ್ನು ಮೀರಿ ಏನೇ ಚಾಲೆಂಜಸ್ ಕೊಟ್ಟರು ಆಗಲೂ ಮಾಡ್ತಿದ್ದೆ, ಈಗಲೂ ಮಾಡ್ತೀನಿ. ಟಾಪ್ ರೇಟೆಡ್ ಮುದ್ದು ಲಕ್ಷ್ಮಿ ಹೇಗನ್ಸುತ್ತೆ? ಖುಷಿ ಇದೆ, ಖುಷಿ ಇಲ್ಲದೆ ಇರುತ್ತಾ? ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮತ್ತು ಮುದ್ದು ಲಕ್ಷ್ಮಿ ನನಗೆ ಪರ್ಸ್ನಲಿ ಇಮೋಷ್ನಲಿ ತುಂಬ ಇಂಪ್ಯಾಕ್ಟ್ ಮಾಡಿದೆ. ತುಂಬ ಕಲ್ತಿದ್ದೀನಿ ಅದರಿಂದ. ಆ್ಯಂಡ್ ನನ್ನನ್ನು ಬೆಟರ್ ಪರ್ಸನ್ ಮಾಡಿದೆ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಹ್ಯೂಮನ್. ಸೀರಿಯಲ್ನಲ್ಲಿ ಸೈಲೆಂಟ್, ರಿಯಲಿ ಹೇಗೆ? ನನ್ನ ಕೇಳಿದ್ರೆ ನಾನು ತುಂಬ ಒಳ್ಳೆಯವಳು ಅಂತಲೇ ಹೇಳ್ತೀನಿ. ಆಬ್ವಿಯಸ್ಲಿ ಐ ಥಿಂಕ್ ಇನಿಷಿಯಲಿ ತುಂಬ ಆ್ಯಕ್ಟಿವ್ ಹುಡುಗಿಯಾಗಿದ್ದೆ. ಈಗ ಬರ್ತಾ ಬರ್ತಾ ತುಂಬ ಸಟಲ್, ಸಾಫ್ಟ್ ಆಗಿಬಿಟ್ಟಿದ್ದೀನಿ. ಮುದ್ದು ಲಕ್ಷ್ಮಿ ಮತ್ತೆ ಮತ್ತೆ ಟೆಲಿಕಾಸ್ಟ್ ಹೇಗನ್ಸುತ್ತೆ? ರೀಟೆಲಿಕಾಸ್ಟ್ ಆಗ್ತಿರೋದು ನನಗೂ ಕೂಡ ಖುಷಿ. ಅಂದರೆ ಜನರ ಪ್ರೀತಿ ಸಿಕ್ಕರೇನೆ ಆ ಥರ ಒಂದು ಪ್ರಾಜೆಕ್ಟ್ 1600+ ಆಗಿದೆ ಆ ಪ್ರಾಜೆಕ್ಟ್. ಸೊ ಮತ್ತೆ ಅದನ್ನು ರೀಟೆಲಿಕಾಸ್ಟ್ ಮಾಡ್ತಿದ್ದಾರೆ ಅಂದರೆ ಜನರ ಪ್ರೀತಿ ಸಿಗ್ತಾನೇ ಇದೆ. ಸೊ ಹಾಗಾಗಿ ಐ ಆಮ್ ಬ್ಲೆಸ್ಡ್, ಗ್ರೇಟ್ಫುಲ್. ಸೂರ್ಯವಂಶ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದು ಹೇಗೆ? ಸೂರ್ಯವಂಶ ಅದು ಒಂದು ರೌಂಡ್ ಶೂಟಿಂಗ್ ಕೂಡ ಶುರು ಆಗಿಬಿಟ್ಟಿತ್ತು, ಬೇರೆ ಕಾಸ್ಟಿಂಗ್ ಬೇರೆ ಪ್ರೊಡಕ್ಷನ್ನ ಜೊತೆಗೆ. ಬಟ್ ಅದಾದ ನಂತರ ಕಾರಣಾಂತರಗಳಿಂದ ಎಲ್ಲ ಮತ್ತೆ ಒಂದು ರೀಶಫಲ್ ಆಗಿ ಮತ್ತೆ ರೀಕಾಸ್ಟಿಂಗ್ ಎಲ್ಲ ನಡೀತಿತ್ತು. ಆಗ ನನಗೆ ಚಾನಲಿಂದ ಕಾಲ್ ಬಂತು, ಮಾಡ್ತೀರಾ, ಅನಿರುದ್ಧ್ ಅವರು ನಾಯಕರಾಗಿದ್ದಾರೆ, ನೀವು ನಾಯಕಿಯಾಗಿ ಮಾಡ್ತೀರಾ ಅಂತ. ವೈ ನಾಟ್? ಉದಯ ಟಿ ವಿ ಒಂಥರ ನನಗೆ ತವ್ರ ಮನೆ ಇದ್ದ ಹಾಗೆ. ಹಾಗಾಗಿ ಮನೆಗೆ ಹೋದಷ್ಟೇ ಖುಷಿ. ಅನಿರುದ್ಧ್ಗೆ ಜೋಡಿ ಆಗಿರೋದು ಹೇಗನ್ಸುತ್ತೆ? ಐ ಆಮ್ ರಿಯಲಿ ಹ್ಯಾಪಿ. ಅಂದರೆ ಮುಂಚೆ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಯಾಕಂದರೆ ಭೇಟಿನೇ ಮಾಡಿಲ್ಲ. ಬೇರೆ ಬೇರೆ ಚಾನಲಲ್ಲಿ ಕೆಲಸ ಮಾಡ್ತಿದ್ರಿ, ಬೇರೆ ಬೇರೆ ಚಾನಲಲ್ಲಿ ಕೆಲಸ ಮಾಡ್ತಿದ್ರು. ಬರೀ ಕೇಳ್ತೀವಿ, ಓ ಇವ್ರು ಹಾಗಂತೆ, ಅವ್ರು ಹೀಗಂತೆ ಅಂತಲ್ಲ. ಆ್ಯಂಡ್ ಅಷ್ಟು ಒಳ್ಳೆ ಹಿಟ್ ಕೊಟ್ಟ ನಂತರ ಓಕೆ ಹೇಗಿರಬಹುದು ವ್ಯಕ್ತಿ ಅನ್ನೋ ಕುತೂಹಲ ಕೂಡ ಇರುತ್ತೆ. ಬಟ್ he is one of the best persons I've met. He has become
ಮೈ ಬೆಸ್ಟ್ ಫ್ರೆಂಡ್ ಈಗ ಯಾವ ಲೆವೆಲಿಗೆ ಅಂದರೆ ನಾನು ನಂಬೋ ಕೆಲವು ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು. ಅನಿರುದ್ಧ್ ಜೊತೆ ಆಕ್ಟಿಂಗ್ ಚಾಲೆಂಜಿಂಗ್ ಅನ್ಸುತ್ತಾ? ಫನ್ ಇರುತ್ತೆ, ತುಂಬ ಫನ್ ಇರುತ್ತೆ, ತುಂಬ ತರಲೆ ಮಾಡ್ತಾರೆ. ಅಂದರೆ ಅವರು ಅವರ ವಾತಾವರಣನ ತುಂಬ ಪಾಸಿಟಿವ್ ಆಗಿ ಇಟ್ಕೊಂಡಿರ್ತಾರೆ, ತುಂಬ ನಗಿಸ್ತಾ ಇರ್ತಾರೆ. ಆ್ಯಂಡ್ ನಾವಿಬ್ಬರು ಸೇರಿದ್ರೆ ಅಲ್ಲಿ ತರಲೆ ಅಂತೂ ಪಕ್ಕ. ಸೊ ಅವ್ರಗಳ ಜೊತೆ ವರ್ಕ್ ಮಾಡೋದು ಒಂದು ಕಡೆ ಒಂದು ಹೊಸ ಲರ್ನಿಂಗ್, ಅದ್ರ ಜೊತೆಗೆ ಎಷ್ಟೊಂದು ವಿಚಾರಗಳು ಕಲಿಯೋದಕ್ಕೆ ಸಿಕ್ಕಿದೆ. ಅದ್ರ ಜೊತೆಗೆ ಸೀನಿಯರ್ ಅಂತ ನಂಗೆ ನಿಜವಾಗ್ಲೂ ಇವತ್ತಿನ ತನಕ ಅನ್ನಿಸ್ಲೇ ಇಲ್ಲ. ಒಬ್ಬರು ಸೀನಿಯರ್ ಆ್ಯಕ್ಟರ್, ಒಬ್ಬರು ಒಂದು ಲೆಜೆಂಡ್ರಿ ಫ್ಯಾಮಿಲಿಯಿಂದ ಬಂದಂಥವ್ರು ಅಂತ ನಂಗೆ ಅನಿಸ್ಲೇ ಇಲ್ಲ. ಒಬ್ಬರು ಫ್ರೆಂಡ್, ಹಿ ಈಸ್ ಮೋರ್ ಆಫ್ ಅ ಫ್ರೆಂಡ್. ಅವತ್ತು ಹಾಗೆ ನಡ್ಕೊಂಡಿದ್ರು ಡೇ ಒನ್, ಇವತ್ತು ಹಾಗೆ ನಡ್ಕೊಂಡಿದ್ದಾರೆ. ಸೂರ್ಯವಂಶ ಟೈಟಲ್ನಲ್ಲಿ ನೀವು ಹೇಗನ್ಸುತ್ತೆ? ಖುಷಿ ಇದೆ. ಒಂದು ಆ ಥರ ಒಂದು ಟೈಟಲ್, ಆ ಥರ ಒಂದು ಸಿನಿಮಾ ಯಾರಿಗೆ ಗೊತ್ತಿಲ್ಲ ಹೇಳಿ. ಸೂರ್ಯವಂಶ ನಮ್ಮ ಹಳೇ ಜನ್ರೇಷನಿಂದ ಹಿಡಿದು ಈಗಿನ ಜನ್ರೇಷನ್ ತನಕ ಪ್ರತಿಯೊಬ್ಬರಿಗೂ ಅದು ವಿಷ್ಣುದಾದ ಸಿನಿಮಾ ಅಂತ ಗೊತ್ತಿದೆ. ಆ ಸಿನಿಮಾದ ಪ್ರತಿಯೊಂದು ಡೈಲಾಗ್ಸು ಈಗಲೂ ಕೂಡ ರೀಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಈಗಲೂ ಕೂಡ ಟ್ರೆಂಡಿಂಗಲ್ಲಿದೆ ಆ ಸಾಂಗ್ಸು, ಸಿನಿಮಾದ ಸಾಂಗ್ಸು. ಸೊ ಅವರ ನೆರಳಲ್ಲಿ ಮತ್ತೊಂದು ಧಾರಾವಾಹಿ ಬರೋದು, ಆ ಧಾರಾವಾಹಿಯಲ್ಲಿ ನಾವು ಕಾಸ್ಟ್ ಆಗೋದು, ಇಟ್ಸ್ ಆಲ್ ಡೆಸ್ಟಿನ್ಡ್. ಮೇ ಬಿ ದೇವರ ಬ್ಲೆಸ್ಸಿಂಗ್ಸ್ ಅನಿಸುತ್ತೆ, ನಮಗೂ ಆ ಒಂದು ಅವಕಾಶ ಸಿಕ್ಕಿದೆ. ಸೊ ಐ ಆಮ್ ಗ್ರೇಟ್ಫುಲ್. ಮುದ್ದುಲಕ್ಷ್ಮಿ ತಯಾರಿ ಹೇಗಿತ್ತು? ಅಷ್ಟು ರಿಚ್ ಆಗಿದ್ದು ಹೇಗೆ? ಪ್ರಿಪ್ರೇಷನ್ ಅನ್ನೋದಕ್ಕಿಂತ ಆ ಒಂದು ಭಯ ಇತ್ತು. ಬಿಕಾಸ್ ಫಸ್ಟು ಸೀರಿಯಲ್ ಲೀಡು 100 ಎಪಿಸೋಡ್ಗೆ ಮದುವೆ ಆಗುತ್ತೆ, ನೆಕ್ಸ್ಟು ಮಕ್ಕಳು ಬರ್ತಾರೆ. ಆ್ಯಂಡ್ ರೀಮೇಕ್ ಆಗಿದ್ದರಿಂದ ಮುಂದಿನ ಕಥೆನೂ ಗೊತ್ತಿತ್ತು, ಮಕ್ಕಳು ದೊಡ್ಡವರೇ ಆಗ್ತಾರೆ ಅನ್ನೋದು ಗೊತ್ತಿತ್ತು. ಆಗೇನಾಗುತ್ತೆ, ಫಸ್ಟ್ ಆಫ್ ಆಲ್ ಡಿಗ್ಲಾಮರಸ್ ರೋಲು, ಒಂದು ಡಾರ್ಕ್ ಕಂಪ್ಲೆಕ್ಷನ್ ಇರೋ ಹುಡುಗಿ, ಅದ್ರ ಮೇಲೆ ಮಕ್ಕಳಿದ್ದಾರೆ ಅಂತ ಅಂದರೆ ಓಕೆ, ಇದು ನೆಕ್ಸ್ಟು ಹೀರೋಯಿನ್ ಆಲ್ಮೋಸ್ಟ್ ಒಂದು ಸೀರಿಯಲ್ ಆಯಿತು ಮುಗೀತು, ಆ ಥರ ಮನಸ್ಥಿತಿ ಬಂದ್ಬಿಡುತ್ತೆ ಆಲ್ಮೋಸ್ಟು. ಅದ್ರ ಇಂಪ್ಯಾಕ್ಟ್ಸು ಕೂಡ ಆಗಿದೆ ನನಗೆ. ಬಟ್ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳೋದಾದರೆ ಐ ಥಿಂಕ್ ತಾಯ್ತನ ಬಂದ್ಬಿಡತ್ತೆ ಹೆಣ್ಮಕ್ಳಿಗೆ ಯೂಶ್ವಲಾಗಿ. ಮಕ್ಕಳನ್ನ ಮೇನ್ಲಿ ಮಕ್ಕಳ ಜೊತೆ ಇದ್ದಾಗ, ಮಕ್ಕಳನ್ನ ಕೇರ್ ಮಾಡುವಾಗ, ಅವ್ರ ಜೊತೆ ಕೆಲಸ ಮಾಡುವಾಗ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ವಿ ಸ್ಟಾರ್ಟ್ ಟೇಕಿಂಗ್ ಕೇರ್ ಆಫ್ ದೆಮ್. ಇಲ್ಲೇ ಒಂದು ಸ್ಟುಡಿಯೋನಲ್ಲಿ ಒಂದು ಮಗು ಓಡಾಡ್ತಾ ಇದ್ದರೆ ಒಂದು 10 ನಿಮಿಷ ಇಗ್ನೋರ್ ಮಾಡ್ತೀರಾ, ಮತ್ತು ನೀವೇ ಆ ಮಗುನ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ. ಸೊ ಹೆಣ್ಮಕ್ಳಿಗೆ ಮೇಯ್ನಾಗಿ ಮಕ್ಕಳ ಜೊತೆ ಇದ್ದಷ್ಟು ಆ ತಾಯ್ತನ ಬಂದುಬಿಡತ್ತೆ. ಸೊ ಐ ಆಮ್ ಹ್ಯಾಪಿ ಆ್ಯಕ್ಚುಲಿ. ಮಕ್ಕಳು ಕೂಡ ಚೇಂಜ್ ಆದರು. ಐ ಥಿಂಕ್ 4 ಜನ ಮಕ್ಕಳ ಜೊತೆ ಕೆಲಸ ಮಾಡಿದ್ದೀನಿ. ಅವರೆಲ್ಲ ನನ್ನನ್ನು ಇಬ್ಬರು ಅಕ್ಕ ಅಂತಾರೆ, ಇಬ್ಬರು ಈಗಲೂ ಅಮ್ಮ ಅಂತಾರೆ. ಸೊ ಇಟ್ಸ್ ನೈಸ್, ಇಟ್ಸ್ ಬ್ಯೂಟಿಫುಲ್. ಮುದ್ದುಲಕ್ಷ್ಮಿ ಫ್ಯಾನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಿದ್ರು? ಹತ್ಬಿಟ್ಟಿದ್ದಾರೆ, ಈಗಲೂ ಕಟ್ಟಾಗಿದೆ. ಶೂಟಿಂಗ್ ಲೊಕೇಶನ್ಸ್ಗಳಲ್ಲಿ ಒಂದು ಅಜ್ಜಿ ಮೇಯ್ನಾಗಿ ಒಂದಿನ ಬಂದು, ಇಷ್ಟಮ್ಮ ಕಷ್ಟಪಡ್ತೀಯಾ, ಕರಳು ಹಿಂಡ್ದಾಗುತ್ತೆ, ನನ್ನ ಜೀವನನೇ ನೋಡ್ಕೊಂಡು ಹಾಗಿದೆ ಅಂತ. ಅಂದರೆ ಅಷ್ಟು ಕನೆಕ್ಟಿವಿಟಿ ಬೆಳೆದ್ಬಿಡತ್ತೆ ಪ್ರತಿದಿನ ಸೀರಿಯಲ್ ನೋಡ್ತಾ ನೋಡ್ತಾ. ಹೆಣ್ಮಕ್ಳಿಗೆ ಮೇಯ್ನಾಗಿ ಅದು ಒಂಥರ ಚುರುಕ್ ಅಂದಂಗಿರುತ್ತೆ. ಓ ನನಗೂ ಇದಾಗಿತ್ತಲ್ವಾ, ಓ ನನಗೂ ಅತ್ತೆ ಬೈದಿದ್ರಲ್ವಾ ಅಥವಾ ಗಂಡ ಬೈದಿದ್ರಲ್ವಾ ಅನ್ನೋದಕ್ಕೆ ಪರ್ಸ್ನಲಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಸಮ್ವೇರ್ ಅದು ಜನರಿಗೆ ನಾವು ಹತ್ರ ಆಗೋದಕ್ಕೆ ಸಹಾಯ ಆಗುತ್ತೆ ಅನ್ಸುತ್ತೆ. ಆಗಿದೆ. ಸಿನಿಮಾಗಿಂತ ಸೀರಿಯಲ್ ಆಕ್ಟಿಂಗ್ ಚಾಲೆಂಜಿಂಗ್ ಅನ್ಸುತ್ತಾ? ಪ್ರತಿ ಸೀನು ನಿಮಗೆ ಒಂದು ಚಾಲೆಂಜ್. ಮೇಯ್ನಾಗಿ ಸೀರಿಯಲಲ್ಲಿ ಏನಾಗುತ್ತೆ, ನಮಗೆ ಸ್ಕ್ರೀನ್ ಪ್ಲೇ ಅಥವಾ ಸ್ಕ್ರಿಪ್ಟು ಮುಂಚೆ ಸಿಗಲ್ಲ. ಈಗ ಬರ್ತಾ ಇದ್ದೀವಿ, ಎಂಟರ್ ಆಗ್ತಿದ್ದೀವಿ, ಮೇಕಪ್ಪಲ್ಲಿ ಕಾಸ್ಟ್ಯೂಮಲ್ಲಿ ಬರ್ತಿದ್ದೀವಿ ಅಂದರೆ ಆಗ ಒಂದು 6 ಪೇಜ್ 7 ಪೇಜ್ ಒಂದು ಸೀನ್ ಇರುತ್ತೆ. ಆ ಸೀನ್ ಇವಾಗ ನಿಮಗೆ ಕೊಡ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 5 ನಿಮಿಷ ಸಿಗಬಹುದು ನಿಮಗೆ. ಅದೆಲ್ಲದನ್ನು ಒಂದು ಗ್ಲ್ಯಾನ್ಸ್ ನೋಡ್ಕೊಳ್ಳಿಕ್ಕೆ. ಬೇಸಿಕಲಿ ಮೂಡ್ ಇದು, ಇಮೋಷನ್ ಇದು, ಇದಷ್ಟೇ ನೋಡ್ಕೊಳ್ಳಿಕ್ಕೆ ಸಾಧ್ಯ. ಸಿನಿಮಾದಲ್ಲಿ ಏನಾಗುತ್ತೆ, ನಿಮಗೆ ಡೈಲಾಗ್ಸ್ ಪ್ರಿಪೇರ್ ಆಗೋದಕ್ಕೆ ತಿಂಗಳಾನ್ಗಟ್ಲೆ ಟೈಮ್ ಇರುತ್ತೆ, ವರ್ಕ್ಶಾಪ್ಸ್ ಮಾಡ್ತಾರೆ, ನಿಮ್ಮ ಪಾತ್ರ ಹಿಂಗೆ ಅಂತ ಕೂರಿಸ್ತಾರೆ. ಸೀರಿಯಲಲ್ಲಿ ಏನಾಗುತ್ತೆ, ದಿ ಬೆಸ್ಟ್ ಕೊಡಲೇಬೇಕು ನೀವು. ಅದು ಕೆಲವೊಮ್ಮೆ ಇನ್ನೂ ಓವರ್ ಆ್ಯಕ್ಟಿಂಗ್ ಅಂತಲೂ ಅನಿಸ್ಬಹುದು, ಬಟ್ ಆ ಕ್ಷಣಕ್ಕೆ ಯು ಆರ್ ಜಸ್ಟ್ ಲಿವಿಂಗ್ ಇಟ್. ಅಂದರೆ ನೀವು ಜೆನ್ಯೂನ್ಲಿ ಮಾಡಿದಾಗ, ಕೆಲವೊಮ್ಮೆ ನೀವು ಮನಸ್ಫೂರ್ತಿ ನಕ್ಕಾಗ, ಅದು ಒಂದೊಂದ್ಸತಿ ಮನಸ್ಫೂರ್ತಿ ನಕ್ಕಾಗ ನೀವು ಕಂಟ್ರೋಲ್ಡ್ ಬಿಹೇವಿಯರಲ್ಲಿ ನಗೋದಕ್ಕಾಗಲ್ಲ, ಪಾಯ್ಸ್ಡಾಗಿ ನಗೋದಕ್ಕಾಗಲ್ಲ.
ನಗ್ತೀರಾ, ಯಾರು ಏನು ಅಂದ್ಕೊಂಡ್ರು ಅಂತ ನಗ್ತೀರಾ. ಆ್ಯಕ್ಟರ್ಸಿಗೂ ಹಾಗೆ, ಮೇಯ್ನಾಗಿ ಸೀರಿಯಲಲ್ಲಿ 5 ನಿಮಿಷ ಅಷ್ಟೇ, ಓಕೆ ಇದು ನನ್ನ ಸೀನು, ಇದು ನನ್ನ ಭಾವನೆ, ಹಿಂಗಿರಬೇಕು ಈ ಸೀನಲ್ಲಿ ಅನ್ನೋದಷ್ಟೇ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.